ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಸಚಿವ ಪರಮೇಶ್ವರ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಆದರೆ ನಾನು ಆ ಮನವಿಯನ್ನ ಮಾಡಿಲ್ಲ ಅಂತ ಹೇಳಿ ಇದೀಗ ಗೃಹ ಸಚಿವರು ಯೂಟರ್ನ್ ಹೊಡೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೇವಲ 60 ಕಿಲೋಮೀಟರ್ ಇರತಕ್ಕಂತ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ ಬಂದ ಇದೇ ಮಾತು ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ತುಮಕೂರು ಜನರೇ ಸಚಿವರ ಹೆಸರು ಬದಲಾವಣೆ ಹೇಳಿಕೆಗೆ ಕೆರಳಿ ಕೆಂಡುವಾಗಿದ್ದಾರೆ. ತುಮಕೂರಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಹಾಗೂ ಅಸ್ಮಿತೆ ಇದೆ. ತುಮಕೂರು ತುಮಕೂರಾಗಿಯೇ ಉಳಿಯಬೇಕು ಅಂತ ಹೇಳ್ತಿದ್ದಾರೆ. ತುಮಕೂರನ್ನ ಬೆಂಗಳೂರು ಉತ್ತರ ಮಾಡಬೇಕು ಅಂತೇನು ಅವರು ಆಸೆನ ಹೊರ ಹಾಕಿದ್ದಾರೆ. ಇದನ್ನು ನಾವು ತುಮಕೂರಿನ ನಾಗರಿಕರಿಗೆ ಖಂಡನೆ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಸಹಿತ ಏನು ಈಗ ಡಿ ಕೆ ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಬೆಂಗಳೂರು ಅನ್ನೋ ಹೆಸರನ್ನ ತೋರಿಸಿ ಈ ಭೂದಂಧೆ ಮಾಡೋ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಕ್ಕೆ ಬೆಂಗಳೂರಿನ ಹೆಸರನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಹೊರಟಿದ್ದಾರೆ, ಆ ರೀತಿ ತುಮಕೂರನ್ನ ಮಾಡೋಕ್ಕೆ ಹೊರಡ್ರೆ ಇಲ್ಲಿ ತುಮಕೂರಿನ ನಾಗರಿಕರು ಯಾರೂ ಬಿಡಲ್ಲ ಮತ್ತು ಅದನ್ನು ಒಪ್ಪಲ್ಲ. ತುಮಕೂರು ಅಭಿವೃದ್ಧಿಗೆ ಶ್ರಮಿಸಲಿ. ಅವರು ವಿದ್ಯಾವಂತರಿದ್ದಾರೆ, ತುಂಬ ಎಜುಕೇಟೆಡ್ ರಾಜಕಾರಣಿ. ಅದನ್ನು ಬಿಟ್ಟು ದಯಮಾಡಿ ತುಮಕೂರಾಗಿ ಉಳಿಸಿ, ತುಮಕೂರನ್ನ ಅಭಿವೃದ್ಧಿಪಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇತ್ತ ಪರಮೇಶ್ವರ್ ಹೇಳಿಕೆಗೆ ತುಮಕೂರು ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ತುಮಕೂರಿನ ಹೆಸರನ್ನ ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ತುಮಕೂರು ಪರಮೇಶ್ ಸಾಹೇಬರಿಗೆ ಡೆಪ್ಟಿ CM ಮಾಡಿದೆ, ಮಂತ್ರಿ ಮಾಡಿದೆ, 5 ಬಾರಿ ಶಾಸಕರನ್ನಾಗಿ ಮಾಡಿದೆ. ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಅವರ ತಂದೆಯವರ ಕಾಲದಲ್ಲೂ ಕೂಡ ಶಿಕ್ಷಣ ಭೀಷ್ಮ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವ್ರದ್ದು. ಇಂಥ ಎಲ್ಲವನ್ನ ಕೊಟ್ಟಿರುವಂಥ ತುಮಕೂರಿಗೆ ಬೆಂಗಳೂರು ಹೆಸರನ್ನು ತರೋವಂಥ ಕೇಡು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬೆಂಗಳೂರು ಜೊತೆ ಹೋಗಿ ನಮ್ಮನ್ನು ಮಿಕ್ಸ್ ಮಾಡೋವಂಥದ್ದು ಖಂಡಿತವಾಗಿಯೂ ತಮಗೆಲ್ಲ ಗೊತ್ತಿರಲಿ. ಬೆಂಗಳೂರಿಗಲೇ ಕಂಜೆಸ್ಟ್ ಆಗಿದೆ. ಬೆಂಗಳೂರನ್ನ ಡಿಸ್ಟ್ರಕ್ಚರ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬೆಂಗಳೂರಿನ ಕಾರ್ಪೊರೇಷನ್ ಒಂದೊಂದು ದೊಡ್ಡದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ 5 ಮಹಾನಗರ ಪಾಲಿಕೆನ ಮಾಡಿದ್ದಾರೆ. ಸೆಂಟ್ರಲ್ಲು, ನಾರ್ತು, ಈಸ್ಟು, ವೆಸ್ಟು, ಸೌತು ಮಾಡಿದ್ದಾರೆ. ಆಕ್ರೋಶ ಭುಗಿಲೇಳ್ತಿದ್ದಂತೆ ಪರಮೇಶ್ವರ್ ಯೂಟರ್ನ್. ಕಲ್ಪತರುನಾಡು ತುಮಕೂರು ಹೆಸರು ಬದಲಾಯಿಸಬೇಕು ಎಂಬ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಪರಮೇಶ್ವರ್ ಯೂಟರ್ನ್ ಹೊಡೆದಿದ್ದಾರೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಏನೇ ಆಗಲಿ ತುಮಕೂರಿಗೆ ತುಮಕೂರಿನದ್ದೇ ಆದ ಇತಿಹಾಸ. ಹೆಸರು ಬದಲಾಯಿಸುವ ಯೋಚನೆ ಬಿಟ್ಟು ಮತ್ತಷ್ಟು ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಸಚಿವ ಪರಮೇಶ್ವರ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಆದರೆ ನಾನು ಆ ಮನವಿಯನ್ನ ಮಾಡಿಲ್ಲ ಅಂತ ಹೇಳಿ ಇದೀಗ ಗೃಹ ಸಚಿವರು ಯೂಟರ್ನ್ ಹೊಡೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೇವಲ 60 ಕಿಲೋಮೀಟರ್ ಇರತಕ್ಕಂತ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ ಬಂದ ಇದೇ ಮಾತು ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ತುಮಕೂರು ಜನರೇ ಸಚಿವರ ಹೆಸರು ಬದಲಾವಣೆ ಹೇಳಿಕೆಗೆ ಕೆರಳಿ ಕೆಂಡುವಾಗಿದ್ದಾರೆ. ತುಮಕೂರಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಹಾಗೂ ಅಸ್ಮಿತೆ ಇದೆ. ತುಮಕೂರು ತುಮಕೂರಾಗಿಯೇ ಉಳಿಯಬೇಕು ಅಂತ ಹೇಳ್ತಿದ್ದಾರೆ. ತುಮಕೂರನ್ನ ಬೆಂಗಳೂರು ಉತ್ತರ ಮಾಡಬೇಕು ಅಂತೇನು
ಅವರು ಆಸೆನ ಹೊರ ಹಾಕಿದ್ದಾರೆ. ಇದನ್ನು ನಾವು ತುಮಕೂರಿನ ನಾಗರಿಕರಿಗೆ ಖಂಡನೆ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಸಹಿತ ಏನು ಈಗ ಡಿ ಕೆ ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಬೆಂಗಳೂರು ಅನ್ನೋ ಹೆಸರನ್ನ ತೋರಿಸಿ ಈ ಭೂದಂಧೆ ಮಾಡೋ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಕ್ಕೆ ಬೆಂಗಳೂರಿನ ಹೆಸರನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಹೊರಟಿದ್ದಾರೆ, ಆ ರೀತಿ ತುಮಕೂರನ್ನ ಮಾಡೋಕ್ಕೆ ಹೊರಡ್ರೆ ಇಲ್ಲಿ ತುಮಕೂರಿನ ನಾಗರಿಕರು ಯಾರೂ ಬಿಡಲ್ಲ ಮತ್ತು ಅದನ್ನು ಒಪ್ಪಲ್ಲ. ತುಮಕೂರು ಅಭಿವೃದ್ಧಿಗೆ ಶ್ರಮಿಸಲಿ. ಅವರು ವಿದ್ಯಾವಂತರಿದ್ದಾರೆ, ತುಂಬ ಎಜುಕೇಟೆಡ್ ರಾಜಕಾರಣಿ. ಅದನ್ನು ಬಿಟ್ಟು ದಯಮಾಡಿ ತುಮಕೂರಾಗಿ ಉಳಿಸಿ, ತುಮಕೂರನ್ನ ಅಭಿವೃದ್ಧಿಪಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇತ್ತ ಪರಮೇಶ್ವರ್ ಹೇಳಿಕೆಗೆ ತುಮಕೂರು ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ತುಮಕೂರು ಪರಮೇಶ್ ಸಾಹೇಬರಿಗೆ ಡೆಪ್ಟಿ CM ಮಾಡಿದೆ, ಮಂತ್ರಿ ಮಾಡಿದೆ, 5 ಬಾರಿ ಶಾಸಕರನ್ನಾಗಿ ಮಾಡಿದೆ. ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಅವರ ತಂದೆಯವರ ಕಾಲದಲ್ಲೂ ಕೂಡ ಶಿಕ್ಷಣ ಭೀಷ್ಮ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವ್ರದ್ದು. ಇಂಥ ಎಲ್ಲವನ್ನ ಕೊಟ್ಟಿರುವಂಥ ತುಮಕೂರಿಗೆ ಬೆಂಗಳೂರು ಹೆಸರನ್ನು ತರೋವಂಥ ಕೇಡು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬೆಂಗಳೂರು ಜೊತೆ ಹೋಗಿ ನಮ್ಮನ್ನು ಮಿಕ್ಸ್ ಮಾಡೋವಂಥದ್ದು ಖಂಡಿತವಾಗಿಯೂ ತಮಗೆಲ್ಲ ಗೊತ್ತಿರಲಿ. ಬೆಂಗಳೂರಿಗಲೇ ಕಂಜೆಸ್ಟ್ ಆಗಿದೆ. ಬೆಂಗಳೂರನ್ನ ಡಿಸ್ಟ್ರಕ್ಚರ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬೆಂಗಳೂರಿನ ಕಾರ್ಪೊರೇಷನ್ ಒಂದೊಂದು ದೊಡ್ಡದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ 5 ಮಹಾನಗರ ಪಾಲಿಕೆನ ಮಾಡಿದ್ದಾರೆ. ಸೆಂಟ್ರಲ್ಲು, ನಾರ್ತು, ಈಸ್ಟು, ವೆಸ್ಟು, ಸೌತು ಮಾಡಿದ್ದಾರೆ. ಆಕ್ರೋಶ ಭುಗಿಲೇಳ್ತಿದ್ದಂತೆ ಪರಮೇಶ್ವರ್ ಯು-ಟರ್ನ್. ಕಲ್ಪತರುನಾಡು ತುಮಕೂರು ಹೆಸರು ಬದಲಾಯಿಸಬೇಕು ಎಂಬ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಪರಮೇಶ್ವರ್ ಯು-ಟರ್ನ್ ಹೊಡೆದಿದ್ದಾರೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಏನೇ ಆಗಲಿ ತುಮಕೂರಿಗೆ ತುಮಕೂರಿನದ್ದೇ ಆದ ಇತಿಹಾಸ. ಹೆಸರು ಬದಲಾಯಿಸುವ ಯೋಚನೆ ಬಿಟ್ಟು ಮತ್ತಷ್ಟು ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಸಚಿವ ಪರಮೇಶ್ವರ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಆದರೆ ನಾನು ಆ ಮನವಿಯನ್ನ ಮಾಡಿಲ್ಲ ಅಂತ ಹೇಳಿ ಇದೀಗ ಗೃಹ ಸಚಿವರು ಯು-ಟರ್ನ್ ಹೊಡೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ ಬಂದ ಇದೇ ಮಾತು ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ತುಮಕೂರು ಜನರೇ ಸಚಿವರ ಹೆಸರು ಬದಲಾವಣೆ ಹೇಳಿಕೆಗೆ ಕೆರಳಿ ಕೆಂಡುವಾಗಿದ್ದಾರೆ. ತುಮಕೂರಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಹಾಗೂ ಅಸ್ಮಿತೆ ಇದೆ. ತುಮಕೂರಾಗಿಯೇ ಉಳಿಯಬೇಕು ಅಂತ ಹೇಳ್ತಿದ್ದಾರೆ. ತುಮಕೂರನ್ನ ಬೆಂಗಳೂರು ಉತ್ತರ ಮಾಡಬೇಕು ಅಂತೇನು ಅವರು ಆಸೆನ ಹೊರ ಹಾಕಿದ್ದಾರೆ. ಇದನ್ನು ನಾವು ತುಮಕೂರಿನ ನಾಗರಿಕರಿಗೆ ಖಂಡನೆ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಸಹಿತ ಏನು ಈಗ ಡಿ ಕೆ ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಬೆಂಗಳೂರು ಅನ್ನೋ ಹೆಸರನ್ನ ತೋರಿಸಿ ಈ ಭೂದಂಧೆ ಮಾಡೋ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಕ್ಕೆ ಬೆಂಗಳೂರಿನ ಹೆಸರನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಹೊರಟಿದ್ದಾರೆ, ಆ ರೀತಿ ತುಮಕೂರನ್ನ ಮಾಡೋಕ್ಕೆ ಹೊರಡ್ರೆ ಇಲ್ಲಿ ತುಮಕೂರಿನ ನಾಗರಿಕರು ಯಾರೂ ಬಿಡಲ್ಲ ಮತ್ತು ಅದನ್ನು ಒಪ್ಪಲ್ಲ. ತುಮಕೂರು ಅಭಿವೃದ್ಧಿಗೆ ಶ್ರಮಿಸಲಿ. ಅವರು ವಿದ್ಯಾವಂತರಿದ್ದಾರೆ, ತುಂಬ ಎಜುಕೇಟೆಡ್ ರಾಜಕಾರಣಿ. ಅದನ್ನು ಬಿಟ್ಟು ದಯಮಾಡಿ ತುಮಕೂರಾಗಿ ಉಳಿಸಿ, ತುಮಕೂರನ್ನ ಅಭಿವೃದ್ಧಿಪಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇತ್ತ ಪರಮೇಶ್ವರ್ ಹೇಳಿಕೆಗೆ ತುಮಕೂರು ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ತುಮಕೂರು ಪರಮೇಶ್ ಸಾಹೇಬರಿಗೆ ಡೆಪ್ಟಿ CM ಮಾಡಿದೆ, ಮಂತ್ರಿ ಮಾಡಿದೆ, 5 ಬಾರಿ ಶಾಸಕರನ್ನಾಗಿ ಮಾಡಿದೆ. ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಅವರ ತಂದೆಯವರ ಕಾಲದಲ್ಲೂ ಕೂಡ
ಶಿಕ್ಷಣ ಭೀಷ್ಮ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವ್ರದ್ದು. ಇಂಥ ಎಲ್ಲವನ್ನ ಕೊಟ್ಟಿರುವಂಥ ತುಮಕೂರಿಗೆ ಬೆಂಗಳೂರು ಹೆಸರನ್ನು ತರೋವಂಥ ಕೇಡು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬೆಂಗಳೂರು ಜೊತೆ ಹೋಗಿ ನಮ್ಮನ್ನು ಮಿಕ್ಸ್ ಮಾಡೋವಂಥದ್ದು ಖಂಡಿತವಾಗಿಯೂ ತಮಗೆಲ್ಲ ಗೊತ್ತಿರಲಿ. ಬೆಂಗಳೂರು ಈಗಲೇ ಕಂಜೆಸ್ಟ್ ಆಗಿದೆ. ಬೆಂಗಳೂರನ್ನ ಡಿಸ್ಟ್ರಕ್ಚರ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬೆಂಗಳೂರಿನ ಕಾರ್ಪೊರೇಷನ್ ಒಂದೊಂದು ದೊಡ್ಡದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ 5 ಮಹಾನಗರ ಪಾಲಿಕೆನ ಮಾಡಿದ್ದಾರೆ. ಸೆಂಟ್ರಲ್ಲು, ನಾರ್ತು, ಈಸ್ಟು, ವೆಸ್ಟು, ಸೌತು ಮಾಡಿದ್ದಾರೆ. ಆಕ್ರೋಶ ಭುಗಿಲೇಳ್ತಿದ್ದಂತೆ ಪರಮೇಶ್ವರ್ ಯೂಟರ್ನ್. ಕಲ್ಪತರುನಾಡು ತುಮಕೂರು ಹೆಸರು ಬದಲಾಯಿಸಬೇಕು ಎಂಬ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಪರಮೇಶ್ವರ್ ಯೂಟರ್ನ್ ಹೊಡೆದಿದ್ದಾರೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಏನೇ ಆಗಲಿ ತುಮಕೂರಿಗೆ ತುಮಕೂರಿನದ್ದೇ ಆದ ಇತಿಹಾಸ. ಹೆಸರು ಬದಲಾಯಿಸುವ ಯೋಚನೆ ಬಿಟ್ಟು ಮತ್ತಷ್ಟು ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.